ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 6 ಯೂಸ್ಫುಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಫಾರ್ ಯುವರ್ ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರು ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ಟೆಕ್ನಿಕಲ್ ವಿಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಫಸ್ಟ್ ಟಿಪ್ ಏನಪ್ಪಾ ಅಂತಂದ್ರೆ, ನೀವು ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರಾ, ನಿಮ್ ಫ್ರೆಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಕೊಟ್ಟಿರ್ತೀರಾ. ಸೊ ಅವರು ನಿಮ್ ಫ್ರೆಂಡ್ಗೆ ಫೋನ್ ಮಾಡಿ ಕಾಮಿಡಿ ಮಾಡೋದು ಅದು ನಿಮ್ಗೆ ಇಷ್ಟ ಆಗಲ್ಲ ಅಂತಂದ್ರೆ, ಸೊ ನೀವು ಔಟ್ ಗೋಯಿಂಗ್ ಕಾಲ್ಸ್ ನ ಬ್ಲಾಕ್ ಮಾಡಬಹುದು. ಯಾವ ತರ ಬ್ಲಾಕ್ ಮಾಡಬಹುದಪ್ಪ ಅಂತಂದ್ರೆ, ನಾವೀಗ ನೋಡ್ತಾ ಹೋಗೋಣ. ಔಟ್ ಗೋಯಿಂಗ್ ಕಾಲ್ಸ್ ನ ಬ್ಲಾಕ್ ಮಾಡೋದು ಯಾವ ತರ ಅಂತ ನಾನು ನಿಮ್ಗೆ ಸೀಕ್ರೆಟ್ ಕೋಡ್ ಹೇಳ್ತಾ ಹೋಗ್ತೀನಿ. ಸೊ ಇದನ್ನ ಟೈಪ್ ಮಾಡಿ ನೀವು ಔಟ್ ಗೋಯಿಂಗ್ ಕಾಲ್ಸ್ ನ ಬ್ಲಾಕ್ ಮಾಡಬಹುದು. ಆ ಕೋಡ್ ಏನಪ್ಪಾ ಅಂತಂದ್ರೆ *#31#. ಇದನ್ನ ನೀವು ಕಾಲ್ ಮಾಡಿದ್ರೆ, ಸೊ ಈಗ ನಿಮ್ಮ ನೆಕ್ಸ್ಟ್ ಕಾಲ್ ರಿಸ್ಟ್ರಿಕ್ಟ್ ಆಗಿದೆ, ನೆಕ್ಸ್ಟ್ ಕಾಲ್ ಯಾರಿಗೂ ಹೋಗಲ್ಲ, ನೀವು ಚೆಕ್ ಮಾಡಿ ಬೇಕಾದ್ರೆ. ಸೊ ನೆಕ್ಸ್ಟ್ ನೀವು ಅನ್ಬ್ಲಾಕ್ ಮಾಡೋದಾಗೆ, ಈಗ ಬ್ಲಾಕ್ ಮಾಡಿದ್ರೆ ಔಟ್ ಗೋಯಿಂಗ್ ಕಾಲ್ಸ್, ಅನ್ಬ್ಲಾಕ್ ಯಾವ ಥರ ಮಾಡೋದಪ್ಪ ಅಂತಂದರೆ #31#. ನೀವೆಲ್ಲ ಚೆಕ್ ಮಾಡಿ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ವರ್ಕ್ ಆಯ್ತಾ ಇಲ್ಲ ಅಂತ, ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದನ್ನು ಮತ್ತೆ ಕಾಲ್ ಮಾಡಿದ್ರೆ ಈಗ ನೀವು ಯಾರಿಗಾದ್ರೂ ಕಾಲ್ ಮಾಡಿ ಹೋಗುತ್ತೆ. ಈ ಥರ ಮಾಡ್ಬೋದು, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೆಕೆಂಡ್ ಟಿಪ್ ಅಥವಾ ಟ್ರಿಕ್ ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ಮೊಬೈಲ್ ನ ಸಾರ್ ವ್ಯಾಲ್ಯೂನ ತಿಳ್ಕೊಂಡಿರ್ಬೇಕು. ಸಾರ್ ವ್ಯಾಲ್ಯೂ ಏನಪ್ಪಾ ಅಂತಂದ್ರೆ ಸ್ಪೆಸಿಫಿಕ್ ಅಬ್ಸಾರ್ಪ್ಷನ್ ರೇಟ್. ಸ್ಪೆಸಿಫಿಕ್ ಅಬ್ಸಾರ್ಪ್ಷನ್ ರೇಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನಿಮ್ಮ ಮೊಬೈಲ್ ನ ರೇಡಿಯೇಷನ್ ಎಷ್ಟಿದೆ ಅಂತ ನೀವು ತಿಳ್ಕೊಂಡಿರ್ಬೇಕು. ಮ್ಯಾಕ್ಸಿಮಮ್ 1.6 ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಅದು ಯಾವ ತರ ನೋಡೋದಪ್ಪ ಅಂತಂದ್ರೆ, ಇದು ಕೂಡ ಒಂದು ಸೀಕ್ರೆಟ್ ಕೋಡ್ ಇದೆ, ಇವಾಗ ನೋಡ್ತಾ ಹೋಗೋಣ ಬನ್ನಿ. ನೀವು ನಿಮ್ಮ ಮೊಬೈಲ್ನ ಸಾರ್ ವ್ಯಾಲ್ಯೂ ನೋಡಬೇಕು, ಸ್ಪೆಸಿಫಿಕ್ ಅಬ್ಸಾರ್ಪ್ಷನ್ ರೇಟ್ ವ್ಯಾಲ್ಯೂ ನೋಡಬೇಕಪ್ಪ ಅಂತಂದರೆ ಈ ಕೋಡ್ ಟೈಪ್ ಮಾಡಿ, *#07# ಟೈಪ್ ಮಾಡಿ. ನೋಡಿ, ನನ್ನ ಸಾರ್ ವ್ಯಾಲ್ಯೂ ಇದೆ 1.17. ಈ ವ್ಯಾಲ್ಯೂ ಕೆಳಗಡೆ ಇದೆಯಲ್ಲ ಹೆಡ್ ಸಾರ್ ಅಂತ, ಇದು ಇಂಪಾರ್ಟೆಂಟು. 1.17 ಇದೆ. 1.6ಗಿಂತ ಕಮ್ಮಿ ಇದ್ದರೆ ನಿಮ್ಮ ಮೊಬೈಲ್ ಓಕೆ ಅಂತ, ಇಲ್ಲ ಅಂದರೆ ರೇಡಿಯೇಷನ್ ಭಾಳ ಇದೆ ಅಂತ ಜಸ್ಟ್ ಹೋಗಿ ಫಸ್ಟ್ ನಿಮ್ಮ ಮೊಬೈಲ್ ನ ಚೇಂಜ್ ಮಾಡಿ. ನೆಕ್ಸ್ಟ್ ಟಿಪ್ ಅಥವಾ ಟ್ರಿಕ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಡೆವಲಪರ್ ಆಪ್ಷನ್ಸ್ ಬಗ್ಗೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಗೊತ್ತಿದ್ರು ಎನೇಬಲ್ ಮಾಡೋದು ಹೆಂಗೆ ಅಂತ ಕೆಲವೊಬ್ರಿಗೆ ಗೊತ್ತಿರಲ್ಲ. ಸೊ ಯಾವ ತರ ಎನೇಬಲ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ನೀವು ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ, ಅಬೌಟ್ ಫೋನ್ ಅಲ್ಲಿ ಹೋಗಿ, ಬಿಲ್ಡ್ ನಂಬರ್ ಸಿಗುತ್ತೆ, ಕ್ಲಿಕ್ ಮಾಡಿ 7 ಟೈಮ್ಸ್ ಕ್ಲಿಕ್ ಮಾಡಿ, ನಿಮ್ಗೆ ಡೆವಲಪರ್ ಆಪ್ಷನ್ ಸಿಗುತ್ತೆ. ಡೆವಲಪರ್ ಆಪ್ಷನ್ ಡೈರೆಕ್ಟ್ ಆಗಿ ಸಿಗ್ಲಿಲ್ಲ ಅಂದ್ರೆ ಅಡಿಷನಲ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರೊಳಗಡೆ ಹೋಗಿ ಡೆವಲಪರ್ ಆಪ್ಷನ್ ಕಂಪಲ್ಸರಿ ನಿಮಗೆ ಸಿಗುತ್ತೆ. ಸೊ ಡೆವಲಪರ್ ಆಪ್ಷನ್ ಇಂದ ನೀವೇನ್ ಮಾಡ್ಬೋದು ಅಂತ ನಿಮ್ಗೆ ನಾನು ಹೇಳ್ಬೇಕು ಅಂದ್ರೆ, ಸೊ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ಟೈಮ್ ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ. ಡೆವಲಪರ್ ಆಪ್ಷನ್ಸ್ ಯಾವ ತರ ಎನೇಬಲ್ ಮಾಡೋದಪ್ಪ ಅಂತಂದ್ರೆ, ಸೊ ಅಬೌಟ್ ಫೋನ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಅಬೌಟ್ ಫೋನ್ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಗೆ ಬಿಲ್ಡ್ ನಂಬರ್ ಸಿಗುತ್ತೆ. ಬಿಲ್ಡ್ ನಂಬರ್ ಮೇಲೆ 7 ಟೈಪ್ಸ್ ಟ್ಯಾಪ್ ಮಾಡಿ. ನಂದು ಆಲ್ರೆಡಿ ಡೆವಲಪರ್ ಮೋಡ್ ಇದೆ, ಸೊ ನೀವು 7 ಟೈಪ್ಸ್ ಟ್ಯಾಪ್ ಮಾಡಿ ಬ್ಯಾಕ್ ಬನ್ನಿ, ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಸಿಗಲಿಲ್ಲ ಅಂದರೆ ಅಡಿಷ್ನಲ್ ಸೆಟ್ಟಿಂಗ್ಸಲ್ಲಿ ಇರುತ್ತೆ ಡೆವಲಪರ್ ಆಪ್ಷನ್ಸ್. ಆನ್ ಮಾಡಿದ್ರೆ ಆನ್ ಆಗುತ್ತೆ. ನಾನು ಆಫ್ ಮಾಡಿದ್ದೀನಿ, ನೀವು ಆನ್ ಮಾಡ್ಕೋಬೋದು. ಇದು ಆಫ್ ಇರುತ್ತೆ, ಸೊ ಆನ್ ಮಾಡ್ಕೊಳ್ಳಿ ಫಸ್ಟ್ ಹೋಗಿ. ನಾನು ನನ್ನ ಹಳೆ ಫ್ರೆಂಡ್ಸ್ಗೆ ಮೆಸೇಜ್ ಮಾಡ್ತೀನಿ, ಅಂದ್ರೆ 2 ಇಯರ್ಸ್ ಬ್ಯಾಕ್ 3 ಇಯರ್ಸ್ ಬ್ಯಾಕ್ ಆಗಿರುತ್ತೆ. ಮೆಸೇಜ್ ಮಾಡಿ 2 ಇಯರ್ಸ್ ಆಗಿರುತ್ತಲ್ಲ ಅಂಥವ್ರಿಗೆ ಮೆಸೇಜ್ ಮಾಡಿದಾಗ ಮೇ ಐ ನೋ ಹೂ ಇಸ್ ದಿಸ್ ಅಂತ ಕೇಳ್ತಾರೆ. ಸೊ ಏನಾಗಿರುತ್ತೆ ಅಂದ್ರೆ, ಅವ್ರ ಮೊಬೈಲ್ ಫ್ಲಾಶ್ ಮಾಡಿಸಿರ್ತಾರೆ, ಸೊ ಅವ್ರ ಕಾಂಟ್ಯಾಕ್ಟ್ಸ್ ಎಲ್ಲ ಡಿಲೀಟ್ ಆಗಿರುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು, ನೀವು ಎಲ್ಲರೂ ಇಮೇಲ್ ಆಲ್ರೆಡಿ ಬಳಸ್ತಾ ಇರ್ತೀರಾ. ಸೊ ಆ ಇಮೇಲ್ಗೆ ನಿಮ್ಮ ಎಲ್ಲಾ ಕಾಂಟ್ಯಾಕ್ಟ್ಸ್ ನ ಸಿಂಕ್ ಮಾಡಬೇಕು. ಸಿಂಕ್ ಮಾಡೋದು ಯಾವ ತರಪ್ಪ ಅಂತಂದ್ರೆ, ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ನೋಡೋಣ. ಮೇಲ್ ಅಕೌಂಟ್ ಯೂಸ್ ಮಾಡಿ ಅಥವಾ ಗೂಗಲ್ ಅಕೌಂಟ್ ಸಿಂಕ್ ಯೂಸ್ ಮಾಡಿ ನೀವು ನಿಮ್ಮ ನಂಬರ್ಸ್ನ ಯಾವ ತರ ಸಿಂಕ್ ಮಾಡ್ಬೋದು ಅಂದರೆ, ನಿಮ್ಮ ಫ್ರೆಂಡ್ಸ್ ನಂಬರ್ಸ್ನ ಯಾವ ಥರ ಗೂಗಲ್ಗೆ ಅಥವಾ ಮೇಲ್ಗೆ ಸಿಂಕ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸಲ್ಲಿ ಹೋಗಿ ನಿಮಗೆ ಅಕೌಂಟ್ಸ್ ಆ್ಯಂಡ್ ಸಿಂಕ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ಇಲ್ಲಿ ಆಪ್ಷನ್ಸ್ ತೋರಿಸ್ತಾ ಹೋಗುತ್ತೆ. ಗೂಗಲ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ನಿಮಗೆ, ಸೊ ನಿಮ್ಮ ಇಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಸಿಂಕ್ ನಾವು ಕೊಟ್ಟರೆ, ಸೊ ಸಿಂಕ್ ಆಯಿತು, ಎಲ್ಲ ನಂಬರ್ಸ್ ನಿಮಗೆ ಸಿಂಕ್ ಆಗ್ತಾ ಹೋಗುತ್ತೆ. ಇನ್ನೊಂದು ವೇ ಹೇಳ್ತಾ ಹೋಗ್ತೀನಿ ನಿಮಗೆ, ನೀವು ಸೆಟ್ಟಿಂಗ್ಸ್ ಕಾಲಲ್ಲಿ ಹೋಗಿ, ಕಾಂಟ್ಯಾಕ್ಟ್ಸಲ್ಲಿ ಹೋಗಿ, ಸೆಟ್ಟಿಂಗ್ಸಲ್ಲಿ ಹೋಗಿ, ಇಲ್ಲಿ ನಿಮಗೆ ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಕಾಂಟ್ಯಾಕ್ಟ್ಸ್ ಅಂತ ಸಿಗುತ್ತೆ. ಅಲ್ಲಿ ನೀವು ಇಂಪೋರ್ಟ್ ಫ್ರಮ್ ಸ್ಟೋರೇಜಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಇಮೇಲ್ ಐ ಡಿ ತೋರಿಸುತ್ತೆ. ಅಲ್ಲಿಂದ ನೀವು ಯಾವುದೇ ನಂಬರ್ ಸೇವ್ ಮಾಡಿದರೆ ಅದನ್ನು
ಮತ್ತು ಇಂಪೋರ್ಟ್ ಮಾಡ್ಕೋಬೋದು. ಎಕ್ಸ್ಪೋರ್ಟ್ ಟು ಸ್ಟೋರೇಜ್ ಡಿವೈಸ್ ಅಂತ ತೋರಿಸ್ತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೇಲ್ ಐ ಡಿ ತೋರಿಸುತ್ತೆ, ನಿಮ್ಮ ಎಲ್ಲ ನಂಬರ್ಸ್ ಕೂಡ ಅಲ್ಲಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಅಥವಾ ಟ್ರಿಕ್ ಏನಪ್ಪಾ ಅಂತಂದ್ರೆ ಟೆಸ್ಟ್ ಮೋಡ್ ಇಂದ ನಿಮ್ಮ ಮೊಬೈಲ್ ನ ವೈಬ್ರೇಷನ್ ಚೆಕ್ ಮಾಡಬಹುದು, ಏನ್ ಸ್ಪೀಕರ್ ಇದೆ ಸ್ಪೀಕರ್ ಚೆಕ್ ಮಾಡಬಹುದು, ಕಲರ್ಸ್ ಚೆಕ್ ಮಾಡಬಹುದು ಮೊಬೈಲ್ ಅಲ್ಲಿ. ಇದು ಎಲ್ಲಾ ಮೊಬೈಲ್ಸ್ ಅಲ್ಲಿ ವರ್ಕ್ ಆಗಲ್ಲ. ಸೊ ಸ್ಯಾಮ್ಸಂಗ್ ಆಲ್ ಮೊಬೈಲ್ಸ್ ಎಲ್ಲ ಸ್ಯಾಮ್ಸಂಗ್ ಮೊಬೈಲ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ನಿಮ್ದು ಸ್ಯಾಮ್ಸಂಗ್ ಮೊಬೈಲ್ ಆಗಿದ್ರೆ ಈ ಟಿಪ್ ನ ನೀವು ಫಾಲೋ ಮಾಡಬಹುದು. ಸೊ ಯಾವ ತರ ಮಾಡಬೇಕು, ಈ ಸೀಕ್ರೆಟ್ ಕೋಡ್ ಏನು ಅಂತ ನಾನು ನಿಮ್ಗೆ ಈಗ ಹೇಳ್ತಾ ಹೋಗ್ತೀನಿ, ಬನ್ನಿ. ನೀವೀಗ ಟೆಸ್ಟ್ ಮೋಡ್ ಚೆಕ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಈ ಸೀಕ್ರೆಟ್ ಕೋಡ್ ನ ಟೈಪ್ ಮಾಡಿ ಚೆಕ್ ಮಾಡಬಹುದು. ಇದು ಎಲ್ಲಾ ಮೊಬೈಲ್ಸ್ಗೂ ಅಪ್ಲೈ ಆಗಲ್ಲ, ನನ್ನ ಮೊಬೈಲ್ಗೆ ಅಪ್ಲೈ ಆಗುತ್ತಾ ಇಲ್ಲೋ ನೋಡೋಣ ಈಗ. ಸೊ *#0*# ಕಾಲ್ ಮಾಡಿ. ಐ ಥಿಂಕ್ ನನ್ನ ಮೊಬೈಲ್ಗೆ ಇದು ಸಪೋರ್ಟ್ ಆಗಲ್ಲ ಅಂತ ಕಾಣುತ್ತೆ ನೋಡಿ. ಕನೆಕ್ಷನ್ ಪ್ರಾಬ್ಲಮ್, ಇನ್ವ್ಯಾಲಿಡ್ MMI ಕೋಡ್. ಸೊ ನಿಮ್ಮ ಮೊಬೈಲ್ಗೆ ಇದು ವರ್ಕ್ ಆಗಬಹುದು. ನೀವು ನಿಮ್ಮ ಮೊಬೈಲ್ ಅಲ್ಲಿ ಬಹಳ ಆಪ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀರಾ, ಕೆಲವೊಂದು ಆಪ್ಸ್ ಇಂದ ನಿಮ್ಗೆ ನೋಟಿಫಿಕೇಶನ್ ಬೇಡ ಅಂದ್ರೆ ಸೊ ನೀವು ಅದನ್ನ ಡಿಸೇಬಲ್ ಮಾಡಬಹುದು. ಯಾವ ತರ ಮಾಡಬಹುದಪ್ಪ ಅಂದ್ರೆ ಸೆಟ್ಟಿಂಗ್ಸ್ ಹೋಗಿ ನೋಟಿಫಿಕೇಶನ್ ಅಂತ ಒಂದು ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ. ನೆಕ್ಸ್ಟ್ ಮ್ಯಾನೇಜ್ ನೋಟಿಫಿಕೇಶನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಗೆ ಯಾವ್ಯಾವ ಡೌನ್ಲೋಡ್ ಮಾಡಿರ್ತಿರಲ್ಲ ಆಪ್ಸ್, ಎಲ್ಲ ಆಪ್ಸ್ ತೋರಿಸ್ತಾ ಹೋಗುತ್ತೆ. ಅಲ್ಲಿ ನೀವು ನೋಟಿಫಿಕೇಶನ್ ಎನೇಬಲ್ ಮತ್ತೆ ಡಿಸೇಬಲ್ ಮಾಡ್ತಾ ಹೋಗ್ಬೋದು. ನೀವು ಈಗ ಯಾವ್ದಾದ್ರು ಒಂದು ಆ್ಯಪ್ನ ನೋಟಿಫಿಕೇಶನ್ ಡಿಸೇಬಲ್ ಮಾಡಬೇಕು ಅಂತಂದ್ರೆ ಸೊ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ನೋಟಿಫಿಕೇಶನ್ ಅಂತ ನಿಮ್ಗೆ ಆಪ್ಷನ್ ಬರುತ್ತೆ, ಕ್ಲಿಕ್ ಮಾಡಿ. ಮ್ಯಾನೇಜ್ ನೋಟಿಫಿಕೇಶನ್ ಅಂತ ಬರುತ್ತೆ. ಸೊ ನಿಮಗೆ ಎಲ್ಲ ಆಪ್ಷನ್ಸ್ ಯಾವ್ಯಾವ ಆ್ಯಪ್ಸ್ ಇದೆ ಎಲ್ಲ ಆಪ್ಷನ್ಸ್ ನಿಮಗೆ ತೋರಿಸ್ತಾ ಹೋಗುತ್ತೆ. ಅಲ್ಲೋಗಿ ನೀವು ಈಗ ಜಸ್ಟ್ ಕ್ಲಿಕ್ ಮಾಡಿ, ಇಲ್ಲಿಂದ ಅಲೋ ನೋಟಿಫಿಕೇಶನ್ ಟರ್ನ್ ಆಫ್ ಮಾಡಿದ್ರೆ ಟರ್ನ್ ಆಫ್ ಆಯಿತು. ಸೊ ಈಗ ನೀವು ಅಲೋ ಮಾಡ್ಬೋದು, ಡಿಸೇಬಲ್ ಮತ್ತು ಎನೇಬಲ್ ಎರಡು ಮಾಡಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಟೆಕ್ ವಿಡಿಯೋಸ್ಗೋಸ್ಕರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.